ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಡಾಬಾ ಸ್ಟೈಲಲ್ಲಿ ಜೀರಾ ರೈಸು ಮತ್ತು ದಾಲ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇದು ಪಲಾವ್ ಎಲೆ ಹಾಕೋತಾ ಇದ್ದೇನೆ. ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಜೀರಾ ರೈಸ್ಗೆ ಜೀರಿಗೆ ಸ್ವಲ್ಪ ಮುಂದೆ ಜಾಸ್ತಿ ಇರಬೇಕು. ನಾನು 2 ಚಮಚ ಹಾಕ್ಕೊಂಡಿದ್ದೇನೆ ಜೀರಾ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇದು ನೀವು ಎಣ್ಣೆದಲ್ಲಾದರೂ ಮಾಡ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬಂದಿತ್ತು, ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿ, ಏಲಕ್ಕಿ 2 ಲವಂಗ ತಗೊಂಡಿದ್ದೀನಿ. ಏಲಕ್ಕಿನ ಅದನ್ನು ಮುಂದಗಡೆ ಫುಲ್ ಓಪನ್ ಮಾಡ್ಕೊಂಡು ಹಾಕೋತಿದ್ದೀನಿ. ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡಿಲ್ಲ, ಬರೀ ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕಿದು. ತುಂಬ ಚೆನ್ನಾಗಿರುತ್ತೆ ಇದು ಜೀರಾ ರೈಸು ಮತ್ತು ದಾಲ್. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಮನೆಗೆ ನಾರ್ಮಲ್ ಅಕ್ಕಿನೇ ನಾನು ಹಾಕೋತಾ ಇದ್ದೀನಿ. ನಾನು ಯಾವ್ದು ಯೂಸ್ ಮಾಡ್ತೀನಿ ಅದೇ ಅಕ್ಕಿದಲ್ಲಿ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದೆ ಜಾಸ್ತಿ ಹಾಕೋಬೋದು. ನೀವು ಬಾಸುಮತಿ ರೈಸು ಮತ್ತು ಜೀರಾ ರೈಸು ಯಾವುದಾದ್ರೂ ರೈಸಲ್ಲಿ ಮಾಡ್ಬೋದು, ಅಕ್ಕಿಯಲ್ಲಿ ಮಾಡ್ಬೋದು. ನಾನು ನಮ್ಮ ಮನೆಗೆ ಯೂಸ್ ಮಾಡೋ ರೈಸಲ್ಲೇ ನಾನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ಡಾಬಾ ರೆಸ್ಟೋರೆಂಟಲ್ಲಿ ಹೆಂಗೆ ಕೊಡ್ತಾರೆ ಸೇಮ್ ಹಂಗೆ ಟೇಸ್ಟ್ ಬರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಬರುತ್ತೆ ಮನೆಯಲ್ಲಿ. ಡಾಬಾ ರೆಸ್ಟೋರೆಂಟಲ್ಲಿ ಹೋದರೆ ಸ್ವಲ್ಪ ತಿಂತೀರಾ, ಇಲ್ಲಿ ಮನೆಗೆ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿಂತೀರಾ. ರುಚಿಗೆ ಉಪ್ಪು ಹಾಕ್ತಾಯಿದ್ದೇನೆ. ಜೀರಾ ರೈಸ್ಗೆ ಕಾಂಬಿನೇಷನ್ ದಾಲು, ಅದಕ್ಕೋಸ್ಕರ ನಾನು ದಾಲ್ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ, ಮಾಡಿ ತೋರಿಸ್ತಾ ಇದ್ದೀನಿ. ದಾಲು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಮನೆಗೆ ಮಾಡ್ಕೊಂಡು ತಿಂದರೆ ಒಂದು ತುತ್ತು ಹೆಚ್ಚಾಗಿ ತಿಂತೀರಾ, ಅಷ್ಟು ಟೇಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಬಾಕ್ಸ್ ಇರಲಿ, ಡಿನ್ನರ್ಗಿರಲಿ, ಯಾವುದಕ್ಕಾದ್ರೂ ಯೂಸ್ ಮಾಡಿ ತಿನ್ಬೋದು. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನು 4 ಗ್ಲಾಸ್ ನೀರು ಹಾಕೋತಾ ಇದ್ದೇನೆ. ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ನಾನು ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ, ಲಿಡ್ ಕ್ಲೋಸ್ ಮಾಡಿ. ಎಲ್ಲ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ನಿಮಗೆ ಇದು ಜೀರಾ ರೈಸು ಮತ್ತು ದಾಲು. ನೋಡಿ, ಮಧ್ಯದಲ್ಲಿ ಒಂದ್ಸಲಿ ಮಿಕ್ಸ್ ಮಾಡಿಕ್ತಾ ಇದ್ದೀನಿ, ಯಾಕಂದರೆ ನೀರೆಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ, ಅಕ್ಕಿ ಮಾತ್ರ ತಳ ಹಿಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೀವು ಬಾಸುಮತಿ ರೈಸ್ ಹಾಕಂಗಿದ್ರೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹೊಡೆದೋಗುತ್ತೆ. ನೋಡಿ, ಇದು 95% ಆಗಿದೆ. ಇನ್ನು 5% ದಮ್ಗಿಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದ್ರು ಭಾರ ಇಡೋಣ, ಉದ್ದಿದ್ರೂ ಚೆನ್ನಾಗಿ ಬರುತ್ತೆ. ಒಂದು 2-3 ನಿಮಿಷ ಇಟ್ಟಿದ್ದೆ ನಾನು. ಇವಾಗ ರೆಡಿಯಾಗಿದೆ, ಜೀರಾ ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಉದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿ ಮಾಡ್ಕೋಬೋದು ಇದನ್ನು. ನೆಕ್ಸ್ಟ್ ಇವಾಗ ದಾಲ್ ಮಾಡ್ಕೊಳ್ಳೋಣ. ದಾಲ್ಗೆ ಬೇಕಾಗಿರೋದು ಸಾಮಾನು ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿನ ಜಜ್ಕೋಬೇಕು. ಈರುಳ್ಳಿ 1 ತೊಗೊಂಡಿದ್ದೀನಿ, ಟೊಮೆಟೊ 3 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಜಜ್ಕೊಳ್ಳೋಣ. ನೋಡಿ, ಜಜ್ಕೊಂಡ್ಬಂದಿದ್ದೀನಿ. ಮತ್ತು ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ದಾಲ್ನ. ಬೆಣ್ಣೆ ತೊಗೊಂಡಿದ್ದೀನಿ, 2 ಕ್ಯೂಬ್ ತೊಗೊಂಡಿದ್ದೀನಿ. ನೀವು ಬೆಣ್ಣೆ ಬೇಡ ಅಂದರೆ ತುಪ್ಪ ಆದರೂ ಎಣ್ಣೆ ಅದರಲ್ಲಾದರೂ ಮಾಡ್ಕೋಬೋದು. ಇದು ಡಾಬಾದಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಬೆಣ್ಣೆ ಹಾಕಿನೇ ಮಾಡೋದು, ಅದಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಅದೇ ಟೇಸ್ಟಾಗಿ ನಾನು ಮಾಡ್ತಾಯಿದ್ದೀನಿ. 2 ಕ್ಯೂಬ್ ತಗೊಂಡಿದ್ದೀನಿ ನಾನು ಬೆಣ್ಣೆನ, ಅದು ಹಾಕ್ಕೊಂಡಿದ್ದೀನಿ. ಜೀರಿಗೆ 1/2 ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ 1/4 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಹೇಳೋ ರೀತಿ ಮಾಡೋ ರೀತಿಯೇ ಮಾಡಿ, ತುಂಬ ಟೇಸ್ಟ್ ಬರುತ್ತೆ. ಡಾಬಾಕ್ಕಿಂತ ತುಂಬ ಹೆಚ್ಚಾಗಿ ಟೇಸ್ಟ್ ಬರುತ್ತೆ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕೋತಾ ಇದ್ದೀನಿ.
ಚೆನ್ನಾಗಿ ಬೆಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು. ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ಅದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕೆ ಹೋಗ್ಬೇಡಿ. ಈ ಥರ ಜಜ್ಜಿ ಹಾಕಿ ತುಂಬ ಟೇಸ್ಟ್ ಬರುತ್ತೆ. ಈ ಥರ ಜಜ್ಜಿ ಹಾಕಿದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ. ಪಲಾವ್ ಎಲೆ 2 ಹಾಕೋತಾ ಇದ್ದೇನೆ. ಟೇಸ್ಟ್ ಫ್ಲೇವರು ಚೆನ್ನಾಗಿ ಬರುತ್ತೆ ಪಲಾವ್ ಎಲೆ ಹಾಕೋದ್ರಿಂದ. ಇದು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದೆಲ್ಲ ನಾನು ಎಣ್ಣೆ ಯೂಸ್ ಮಾಡಿಲ್ಲ, ಬರೀ ಬಟರ್ ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಬಟರ್ ಬೇಡ ಅನ್ನೋರು ಎಣ್ಣೆ ಯೂಸ್ ಮಾಡ್ಬೋದು. ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೇನೆ. ಚಿಕ್ಕ ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತು ರುಚಿಗೆ ಉಪ್ಪು ಹಾಕೋತಾ ಇದ್ದೇನೆ. ಅರಿಶಿನ ಹಾಕೋತಾ ಇದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ದಾಲು ಮತ್ತು ಜೀರಾ ರೈಸು. ಒಳ್ಳೆ ರೆಸಿಪಿಗಳು ಬರ್ತಾ ಇದೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ತೀರ ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಇದನ್ನು ಹಿಂಗೆ ಹಾಕೋತಾ ಇದ್ದೀನಿ ನಾನು. ಹಿಂಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದು ಡಾಬಾದಲ್ಲೆಲ್ಲ ಆ್ಯಡ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತಾ ಇರೋದು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮೈಸೂರು ಬೇಳೆ ತಗೊಂಡಿದ್ದೀನಿ. ಇದು ಒಂದು 100 ಗ್ರಾಮ್ ಇದೆ ಮೈಸೂರು ಬೇಳೆ. ಇದು ತೊಗರಿ ಬೇಳೆದಲ್ಲಿ ದಾಲ್ ಮಾಡಿದ್ರೆ ಟೇಸ್ಟ್ ಕಮ್ಮಿ ಬರುತ್ತೆ. ಮೈಸೂರು ಬೇಳೆದಲ್ಲಿ ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾನು. ಇದು ಮಸೂರ್ ದಾಲ್ ಅಂತಾರೆ, ಮೈಸೂರು ಬೇಳೆ ಅಂತಾರೆ ಕನ್ನಡದಲ್ಲಿ. ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಜೊತೆಗೆ. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಎಷ್ಟು ಹಾಕಬೇಕು ಅಷ್ಟು ನೋಡ್ಕೊಳ್ಳಿ. ಇದು ಯಾಕಂದರೆ ತುಂಬ ಬೇಗ ಗಟ್ಟಿಯಾಗೋಗುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ್ರೂ ತುಂಬ ಬೇಗ ಗಟ್ಟಿಯಾಗೋಗುತ್ತೆ ಇದು ದಾಲಿದು. 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. 2 ವಿಸಿಲ್ ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳಿ. ನಾನು 2 ವಿಸಿಲ್ ಕೂಗಿಸ್ಕೊತಾ ಇದ್ದೇನೆ. ತಣ್ಣಗಾದ್ಮೇಲೆ ಫುಲ್ ತಣ್ಣಗಾದ್ಮೇಲೆ ವಿಸಿಲ್ ತೆಗೀರಿ. ಯಾಕಂದರೆ ಕುಕ್ಕರು ಗ್ಯಾಸ್ ಅಂದರೆ ಸ್ವಲ್ಪ ಸೇಫ್ಟಿಯಾಗಿರಬೇಕು. ನೋಡಿ ರೆಡಿಯಾಗಿದೆ. ಇದು ಸ್ವಲ್ಪ ಗಟ್ಟಿಯಾಗಿದೆ. ನೀವು ತುಂಬ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ 1 ಗ್ಲಾಸ್ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣೀರು ಹಾಕೋಕ್ಕೆ ಹೋಗಬೇಡಿ. ನನಗೆ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ತಣ್ಣಗಾದ್ರೂ ತುಂಬ ಗಟ್ಟಿಯಾಗೋಗುತ್ತೆ ಇದು. ನೋಡಿ ಕರೆಕ್ಟಾಗಿ ಬಂದಿದೆ. ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ದಾಲ್. ಇದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡ್ದಿರ ನೋಡಿ ನನ್ನ ವೀಡಿಯೋಸ್ನ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೇಗಿದೆ ಅಂತ ತಿಳಿಸಿ. ಕೊನೆಯದಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಆನ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕ್ ಆನ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದಕ್ಕೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸ್ಕಿಪ್ ಮಾಡ್ದಿರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಬಟರ್ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಕೊಡಿ. ಮನೆಯವರೆಲ್ಲನೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಜೀರಾ ರೈಸು. ಅಲ್ಲಿ ಡಾಬಾಗೆ ಹೋಗಿ, ಹೋಟೆಲ್ಗೆ ಹೋಗಿ, ರೆಸ್ಟೋರೆಂಟಲ್ಲಿ ಅಷ್ಟಷ್ಟು ದುಡ್ಡು ಕೊಟ್ಟು ನೀವು ಇಷ್ಟಿಷ್ಟೇ ತಿನ್ನೋ ಬದಲು ಮನೆಯಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ. ಈ ಥರ ಮಾಡ್ಕೊಂಡು ತುಂಬ ಅಂದರೆ ತುಂಬ ಸುಲಭವಾಗಿ ನಾನು ತೋರಿಸಿದ್ದೀನಿ ನೋಡಿ. ತುಂಬ ಟೇಸ್ಟಾಗಿತ್ತು ಇದು. ಎಷ್ಟು ಚೆನ್ನಾಗಿ ಬಂದಿದೆ ಜೀರಾ ರೈಸು ಮತ್ತು ದಾಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ.